ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ತುಂಬ ದಿನದ ನಂತರ ಅಮ್ಮನ ಮನೆಯ ವ್ಲಾಗ್ಸ್, ಅದು ಅಮ್ಮನೇ ಶೂಟ್ ಮಾಡಿ ಕಳಿಸಿರುವಂಥದ್ದು. ನಾನು ಕೂಡ ಹೋಗಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ. ಏನೇನಾಯಿತು ಅದೆಲ್ಲದನ್ನು ನಿಮಗೆ ನಾಳೆ ಹಂಚ್ಕೊಳ್ತೀನಿ. ಇಲ್ಲಿ ನೋಡಿದ್ರೆ ಅಮ್ಮನ ಕಿಚನಲ್ಲಿ ಸಡನ್ನಾಗಿ ಸ್ವಲ್ಪ ಎಣ್ಕೆ ಹಾಕಿದ್ರೆ ತೆಂಗಿನ ಗುಂಜನ್ನು ಇಟ್ಕೊಂಡಿದ್ರು ಹಂಚಿಗೆ ಒರ್ಸೋಕ್ಕೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಹರಿಪ್ರಿಯಾ ಅವರ ಹಿರಣ್ಯಂ ಸಿರಮ್. ಅದನ್ನು ಹೇಳ್ತಾಯಿದ್ರು, ನನಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ, ಇದು ಖಾಲಿ ಆಗ್ತಾ ಬಂದರೆ ನಾನು ಹೇಳ್ತೀನಿ ನನಗೆ ಮತ್ತೆ ತರಿಸ್ಕೊಡು ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಪರ್ಸ್ನಲಾಗಿ ತೊಗೋಬೇಡಿ, ಅಮ್ಮನ ಅಡ್ವೈಸ್ ಮಾತುಗಳು ಇದ್ದೇ ಇರುತ್ತೆ. ಇಷ್ಟು ಒಣಕೊಬ್ಬರಿ ಹೆಚ್ಕೊಂಡಿನಿ, ಒಂದು ಬಟ್ಲು ಹುರಿತೀನಿ. ಇದನ್ನು ಸ್ವಲ್ಪ ಹುರ್ಕೊಂತೀನಿ. ಹಸಿ ಇದ್ದರೆ ಚಟ್ನಿ ಬೇಗ ಕೆಡುತ್ತೆ. ಭಾಳ ದಿವಸ ಆಯ್ತು ಅಮ್ಮ ಮಾತಾಡಿ, ಭಾಳ ದಿವಸ ಆಯ್ತು ಅಮ್ಮನ ನೋಡಿ ಅನ್ಬೇಡ್ರಿ. ಈಗ ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ ನೋಡೋಂತ್ರಿ. ಈಗ ಸದ್ಯ ರೆಡಿಯಾಗಿದ್ದಿಲ್ಲ, ಅದಕ್ಕೆ ಭಾಗ್ಯಲಕ್ಷ್ಮಿ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂದ್ಲು. ಅವಳು ಮಾಡ್ತಾಳೆ ಅಂತ ನನಗೂ ಅನಿಸಿದ್ದಿಲ್ಲ. ಅದಕ್ಕೆ ಬರೀ ಇದನ್ನು ನಿಮಗೆ ಅಡುಗೆ ಮಾಡೋ ಜಾಗನ ತೋರಿಸ್ತಾ ಇದ್ದೀನಿ ನೋಡಿರಿ. ನನ್ನ ಗೆಳತಿಯರು, ನನ್ನ ಮಕ್ಕಳು, ನನ್ನ ಅಕ್ಕ ತಂಗಿಯರು, ನನ್ನ ಸೊಸೆಯರು ಎಲ್ಲರೂ ನೋಡ್ರಿ. ಈಗ ಭಾಳ ದಿವಸಕ್ಕೆ ಅಮ್ಮ ಬಂದಾಳೆ. ಕೊಬ್ಬರಿ ಚೆಂದಾಗಿ ಹುರ್ಕೋಬೇಕು. ಹೋಳಿಗೆ ಸಾರಿಗೆ ಹೆಂಗೆ ಹುರಿತೀವಲ್ಲ ಎಲ್ಲವನ್ನೂ. ಈರುಳ್ಳಿ ಚಟ್ನಿಗೆ ಅದೇ ಕೆಲಸ ಭಾಳ, ಒಟ್ಟು ಚಟ್ನಿ ಕೆಡಲ್ಲ. ನಾಳೆ ಕಲ್ಲರ್ ಬದ್ದು ತೋರಿಸ್ತೀನಿ ನಿಮ್ಗೆ, ಆಯಿತಾ? ಈರುಳ್ಳಿ ಚಟ್ನಿನ ನನಗೆ ತಿನ್ಬೇಕು ಅನ್ಸಿರ್ ಕಲ್ಲಾಗ ಮಾಡ್ಕೊಂತೀನಿರಮ್ಮ. ನಾನು ಬೇಜಾರು ಮಾಡ್ಕೊಳ್ಳಲ್ಲ ಯಾವುದಕ್ಕೂ. ಆಮೇಲೆ ಇಷ್ಟಪ್ಪ ಹುಣಸೆಹಣ್ಣು ಹಾಕ್ತೀನಿ ನೋಡ್ರಿ. ಇದಕ್ಕೆ ಇಲ್ಲಿ ನೋಡ್ರಿ, 4 ಈರುಳ್ಳಿ, 2 ಟೊಮೊಟೊ, ಇಷ್ಟು ಹುಣಸೆಹಣ್ಣು, ಹಸಿ ಕೊಬ್ಬರಿ, ಇಷ್ಟೇ. ಸ್ವಲ್ಪ ಸ್ವಲ್ಪ ಕಡಲೆ. ಈ ಕೊತ್ತಂಬರಿನೂ ಹುರಿತೀನಿ ನೋಡಿ, ಕೇಳ್ರಿ ನೀವು. ಕೊತ್ತಂಬರಿನೂ ಹುರಿತೀನಿ, ಒಂಚೂರು ಕರಿಬೇವನು ಹುರಿತೀನಿ. ಎಲ್ಲ ಒಟ್ಟು ಹುರಿಬೇಕು. ಹುರಿದದ್ದು ಚೆನ್ನಾಗಿ ಗಮ್ಮಂತ ಇರುತ್ತೆ ಚಟ್ನಿ. ಬೆಳಿಗ್ಗೆ ರುಬ್ಬಿ ಒಗ್ಗರಣೆ ಕೊಟ್ಕೊಂಡು, ಇದು ಸಂಜೆನೇ ಹುರಿತಾ ಇದ್ದೀನಿ. ಒಗ್ಗರಣೆ ಕೊಟ್ಕೊಳೋದು ನಿಮಗೆಲ್ಲವೂ ಒಗ್ಗರಣೆ ಕೊಡೋದು ತೋರಿಸ್ತೀನಿ, ಆಯಿತಾ? ತಟ್ಟೆ ಇಡ್ಲಿ ಮಾಡ್ತೀನಿ. ಇಡ್ಲಿ ನೀವು ಅಲ್ಲೇ ನೋಡಿದ್ದೀರಿ, ತಟ್ಟೆ ಇಡ್ಲಿ. ಮತ್ತೊಂದು ಸರಿ ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿನಿ. ಬರೀ ಚಟ್ನಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಟೊಮೊಟೊ ಸಾರು ಮಾಡ್ತೀನಿ. ನೋಡ್ರಮ್ಮ, ಈಗ ಈರುಳ್ಳಿ ಈ ಕಲರ್ ಇದ್ದಾಗ ತೆಗೀರಿ. ಉರಿಯಕ್ಕೆ ಹಚ್ಚಿದ್ರ ನೋಡ್ರಿ. ಈಗ ಒಣಮೆಣ್ಸಿಕಾಯಿ ಉರಿತೀನಿ. ಇದು ಬ್ಯಾಡಿಗೆ ಮೆಣಸಿಕಾಯಿ, ಖಾರ ಇಲ್ಲಮ್ಮ. ಅಮ್ಮ ಜಾಸ್ತಿ ಹಾಕ್ತಾಳೆ ಅಂತ ಚಿಂತೆ ಮಾಡಬೇಡ್ರಿ. ಇದು ಚಟ್ನಿನೂ ಕೆಡಲ್ಲ. ಒಂದಿನ ಇಡ್ಲಿ ಮಾಡಿದರೆ ಇನ್ನೊಂದಿನ ದೋಸೆಗೆ ಬರುತ್ತೆ, ಅದಕ್ಕೆ ಚಿಂತೆ ಮಾಡಬೇಡ್ರಿ. ಈಗ ಮೆಣಸಿಕಾಯಿ ಉರಿತೀನಿ ನೋಡ್ರಿ. ಮೆಣಸಿಕಾಯಿ ಬೇಗ ಬೇಗ ಉರಿಯುತ್ತೆ, ಬೇಗ ತಗೊಳ್ಳೋಣ. ಎಣ್ಣೆ ಹಾಕಿದ್ದೀನಿ, ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿನಿ. ನೀವು ಹೋಳಿಗೆ ಸಾರಿಗೆ ಉರಿತೀರಲ್ಲ ಹಂಗೆ ಉರಿಬೇಕು ಯಾವಾಗಲೂ. ಸಾಕಮ್ಮ. ಇಲ್ಲಿ ನೋಡು, ಕರಗಾಗಬಾರ್ದು, ಈ ಥರ ಬಣ್ಣ ಬದಲಾಗಬೇಕಷ್ಟೇ. ಆದರೆ ಸಾಕಲ್ಲ, ತೆಗಿತೀನಿ ನಾವು. ಅಮ್ಮ ಏನೇನೋ ಪಾತ್ರೆ ಜೋಡಿಸಿದಾಳೆ ಅನ್ಬೇಡ್ರಿ. ಇವತ್ತು ಇದ್ದಕ್ಕಿದ್ದಂಗೆ ಭಾಗ್ಯಲಕ್ಷ್ಮಿ ಮಾಡ್ತೀನಿ ಅಂತ ಬಂದ್ಲು. ಭಾಗ್ಯ ಸಾಕು ಅನ್ಕಂತೀನಿ. ಭಾಗ್ಯಲಕ್ಷ್ಮಿ ಅಷ್ಟುದ್ದ ಬೇಡ, ಪೂರ್ತಿ ಹೆಸರು ನಿಮಗೆ ಹೇಳಿದ್ದೀನಿ. ಅವಳ ಹೆಸರು ಭಾಗ್ಯ ಅಂತಲೇ ಕರಿತೀನಿ ನಾನು. ಫುಲ್ ಹೆಸರು ಭಾಗ್ಯಲಕ್ಷ್ಮಿ. ಅಷ್ಟೊಂದು ನೀವು ಕರೆಯೋದೇನು ಬೇಡ, ಭಾಗ್ಯ ಅಷ್ಟು ಕರೆದ್ರೆ ಸಾಕು. ಕಮೆಂಟಲ್ಲಿ ಹೇಳ್ರಿ ಭಾಗ್ಯ ಹೆಂಗೆ ಮಾಡ್ಯಾಳ ವಿಡಿಯೋನಂತ. ಚೆನ್ನಾಗಿ ಮಾಡಿದರೆ ಅವಳು ಮತ್ತೆ ಮಾಡಿಸ್ತೀನಿ, ಆಯಿತಾ? ಅಮ್ಮನ ವಿಡಿಯೋ ಬರಲ್ಲ ಅನ್ಬೇಡ್ರಿ. ಭಾಗ್ಯಲಕ್ಷ್ಮಿ ಚೆನ್ನಾಗಿ ಮಾಡಿದರೆ ಮತ್ತೆ ಮಾಡಿಸ್ತೀನಿ ನೋಡಿರಿ. ಕೊಬ್ಬರಿ ಹುರಿತೀನಿ, ಇಷ್ಟು ಹುರಿತೀನಿ ಸಾಕು. ಸಿಹಿದ್ರೆ ಅದು ಕೊಬ್ಬರಿ ಬೇರೆಯೇ ವಾಸನೆ ಬರುತ್ತೆ. ಇದು ನನಗೊಬ್ಬರು, ನನ್ನ ಫ್ರೆಂಡ್ಸ್ ಒಬ್ಬರು ವೇಲಮ್ಮ ಅಂತ ಅವ್ರ ಹೆಸರು, ತಮಿಳಿಯನ್ಸ್. ಅವರು ನನಗೆ ಈ ಚಟ್ನಿ ಕಲಿಸಿದ್ದು. ನನ್ನ ಫ್ರೆಂಡ್ ಅಂತ ಅನ್ನೋಕ್ಕಿಂತ ನಮ್ಮ ತಾಯಿ ಅವರು ತುಂಬ ಒಳ್ಳೆ ಫ್ರೆಂಡ್, ತಮಿಳಿಯನ್ಸು. ಈಗ ಅವರು ಮಡ್ರಾಸಲ್ಲಿದ್ದಾರೆ. ಇದು ಸ್ವಲ್ಪ ಬಡಿಸ್ತೀನಿರಮ್ಮ, ಜಾಸ್ತಿ ಅಲ್ಲ. ಹಸಿ ಹಾಕಿದ್ರೆ ಚಟ್ನಿ ಕೆಡುತ್ತೆ. ಸ್ವಲ್ಪ ಬಡಿಸ್ತೀನಿ ನೋಡಿರಿ, ಭಾಳ ಬಡಿಸಲ್ಲ, ಸ್ವಲ್ಪನೇ. ಇದಕ್ಕೆ ಹುಣಸೆಹಣ್ಣು ಬಡಿಸ್ಬಿಡ್ತೀನಿ ತಡಿ. ಹಂಗೆ ಎಲ್ಲದೂ ನೀರು ಅಂಶ ಹೋಗೋಷ್ಟು ಬಡಿಸ್ತೀನಿ. ನೋಡಿರಿ ಸಾಕು. ಕೊತ್ತಂಬರಿ ವಾಸನೆನೂ ಬೇಕು, ಹಸಿದು ನೀರು ಹೋಗ್ಬೇಕಷ್ಟೇ, ಆಯ್ತು. 2 ಟೊಮೊಟೊ ಇರ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ತೊಗೊಂಡ್ರೆ ಊಟಕ್ಕೆ ರೆಡಿ. ಈಗ ಮಾಡ್ತೀನಿ ನೋಡ್ರಮ್ಮ. ಹಿಂಗೆ ಎಣ್ಣೆ ಬಿಟ್ಟು
ಚೆಂದ ಬಾಡಿಸ್ಕೊಳ್ರಿ, ಸಣ್ಣ ಉರಿ ಮೇಲೆ ಬಾಡಿಸ್ಕೊಳ್ರಿ. ಹಣ್ಣು ಮೆತ್ತಗೆ ಬಾಡಬೇಕು, ಕರ್ದುದವೇನೋ ಅನ್ನಂಗೆ ಬಾಡಬೇಕು. ಚೆನ್ನಾಗಿ ಬಾಡಿದ ಮೇಲೆ ಒಂದ್ಸರಿ ನಿಮಗೆ ತೋರಿಸ್ತೀನಿ. ಬಂದು ಮಾಡೋ ಸ್ವಲ್ಪ ಬೆಳ್ಳುಳ್ಳಿ ಉಟ್ಕೊಂತೀನಿ, ಸ್ವಲ್ಪ ಕರಿಬೇವು ತಂದುಬಿಡ್ತಂಗೆ. ಒಂದೆರಡು ಕರಿಬೇವು ಹಾಕ್ತೀನಿ ನೋಡ. ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ತೀನಿ. ನಮಸ್ಕಾರ. ಇವತ್ತೆಲ್ಲ ನನ್ನ ಗೆಳತಿಯರಿಗೆ, ನನ್ನ ಮಕ್ಕಳಿಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಮೊಮ್ಮಕ್ಕಳಿಗೆ ಎಲ್ರಿಗೂ ತಟ್ಟೆ ಇಡ್ಲಿ ಮಾಡಿ, ಈರುಳ್ಳಿ ಚಟ್ನಿ ಮಾಡಿ, ಟೊಮೊಟೊ ಸಾಂಬಾರು ಮಾಡಿದ್ದೀನಿ. ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ, ಕಲ್ಲಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಕಲ್ಲಾಗಿ ನಿನ್ನೆ ಹುರಿದೆಲ್ಲ ತೋರಿಸಿದ್ದೀನಿ. ಇವತ್ತು ಕಲ್ಲಾಗಿ ರುಬ್ಬೋದನ್ನು ತೋರಿಸ್ಕೊಡ್ತೀನಿ. ರುಬ್ಬೋದನ್ನು ತೋರಿಸ್ಕೊಟ್ಟು ಮುಗಿದ ಮೇಲೆ ಮತ್ತೆ ನಿಮಗೆ ಪೂರ್ಣ ಆಗಿದ್ದನ್ನು ತೋರಿಸ್ಕೊಡ್ತೀನಿ. ಬರ್ರಿ ಚಟ್ನಿ ಮಾಡೋಣ ಕಲ್ಲಾಗಿ. ಇವಾಗ ಯಾರು ಮಾಡಿದೆ? ಹ್ಞೂ ಅಮ್ಮ, ಬರ್ರಿ ಅಮ್ಮ. ಈಗ ಚಟ್ನಿ ರುಬ್ಬ ತೋರಿಸ್ಕೊಡ್ತೀನಿ ನಿಮಗೆ. ಇದು ಟಪ ಟಪ ಸೌಂಡ್ ಬರುತ್ತೆ ಅಂತ ಮ್ಯಾಟ್ ಮೇಲೆ ಇಟ್ಕೊಂಡಿನಿ. ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಉರಿಗಡ್ಲೆ ಹಾಕಿ ಪುಡಿ ಮಾಡ್ಕೆ ಬಂದೀನಿ ಮಿಕ್ಸಿನಲ್ಲಿ. ಇದರಲ್ಲಿ ನೈಸ್ ಆಗಲ್ಲ ಅಂತ. ಚಟ್ನಿ ಯಾಕೆ ಜಾಸ್ತಿ ಮಾಡ್ತೀನಿ ಅಂದರೆ ಇದು ಕೆಡಲ್ಲ, ಕಲ್ಲ ಮಾಡಿದ್ದೀನಿ. ನಾಳೆ ದೋಸೆಗೂ ಬರುತ್ತೆ, ಇವತ್ತು ನಾವು ರೊಟ್ಟಿ ಗಿಟ್ಟಿ ಚಪಾತಿ ಊಟ ಮಾಡಿರೂ ಬರುತ್ತೆ. ಅದಕ್ಕೆ ಜಾಸ್ತಿ ಮಾಡಿದ್ದೀನಿ. ನೋಡ್ರಿ, ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಅದೇನೆಲ್ಲ ಹುರಿದ್ದೀನಿ, ಅದು ದೊಡ್ಡದಿಲ್ಲ. ಇದನ್ನ ಫಸ್ಟ್ ರುಬ್ಕೊಳ್ಳೋಣ ನೋಡ್ರಿ. ಈ ಥರ ಕಲರ್ ರುಬ್ಕೊಳ್ಳೋಣ. ತುಂಬ ಈಜಿ ಅಮ್ಮ ರುಬ್ಬೋದು. ಇದೇ ಕಲ್ಲು ಅಂತಲ್ಲ, ಅಮ್ಮರ ಮನೆಯಲ್ಲಿ ಹಳ್ಳಿನಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲು, ಇಷ್ಟು ದೊಡ್ಡ ಬಂಡೆ, ಹೊರಗಡೆ ವರಾಂಡ ಅಂತ ಇರುತ್ತೆ, ನಿಮಗೆ ಗೊತ್ತಲ್ಲ. ಹಳ್ಳಿನಲ್ಲಿ ನಾವು ತುಂಬ ಹೆಣ್ಮಕ್ಳಂತೇಳಿ ಹೊರಗಡೆ ಒಂದು ಹಿಂದೆಗಡೆ ಬೇಲಿ ಮಾಡಿಸಿ ಅದೆಲ್ಲ ದೊಡ್ಡ ಕಲ್ಲು ಹಾಕ್ಸಿ ದೊಡ್ಡ ದೊಡ್ಡ ದುಂಡಿ, ಇಬ್ರು ಹಿಂಗೆ ತಿರುಗ್ತೀವಿ, ಒಬ್ರು ಹಿಂಗೆ ಚಾಸ್ತಾರೆ, ಕಲ್ಲಿಗೆ ಕೊಡ್ತಾರೆ, ಹಂಗಿರುತ್ತೆ ಹಳ್ಳಿಗೆ. ಅದನ್ನು ಮಾಡ್ತಿದ್ವಿ. ಈಗ ಈ ಕಾಲ ಹಿಂಗೈತವ, ಏನು ಮಾಡ್ತೀವಿ, ಯಾರಿಗೆ ಮಾಡೋಣವ ದೊಡ್ಡ ದುಂಡಿ ತಂದು ಹೇಳ್ರು. ಅದಕ್ಕೆ ಇದನ್ನ ಇಟ್ಕೊಂಡಿನಿ. ಇದೇನು ಕಲ್ಲು? ರೊಟ್ಟಿ ಕಲ್ಲಿದು. ರೊಟ್ಟಿ ಕಲ್ಲೇ ನಾನೊಂದು ಗುಂಡು ಸೇರಿಸಿ ಚಟ್ನಿ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ನೋಡ್ರಿ. ಇದು ಕಾಯಿ, ಹಸಿ ತೆಂಗಿನಕಾಯಿ, ಒಂದು ಬಟ್ಲಕಾಯಿ, ಒಂದು ಸೆರೆ ಕಡಲೆ. ನೋಡ್ರಿ ನನ್ನ ಮಕ್ಳು ಕಲ್ಲ ಚಟ್ನಿ ಮಾಡ್ಕೊಂಡು ತಿನ್ನಂಗಾಗಿತ್ತು, ಮಾಡ್ತಾ ಇದ್ದೀನಿ. ಒಂದು ತಿಳ್ಕೊಳ್ರಿ ಎಲ್ಲರೂ. ಚಟ್ನಿ ಮಾಡುವಾಗ ಒಂದೆರಡು ಮಾತಾಡ್ತೀನಿ. ನಾವು ವಯಸ್ಸಾದವರು ಎಲ್ಲ ನೋಡಿದ್ದೀವಿ ಹಿಂದಿನ ಕಾಲನ. ಇನ್ಯಾರು ನೋಡಿದ್ದಾರೆ, ಅವ್ರಿಗೆ ನೋಡೋಕೆ ಇಷ್ಟ ಇಲ್ಲ. ಈಗಿನ ಹೆಣ್ಮಕ್ಳು ನೋಡಿದ್ದಾರೆ, ನನ್ನ ಮಕ್ಕಳಾಗಲಿ, ನನ್ನ ಸೊಸೆ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಸೊಸೆ ಆಗಲಿ, ಎಲ್ಲರೂ ನೋಡ್ಯಾರೆ. ಯಾರಿಗೆ ಏನು ಗೊತ್ತಿಲ್ಲದ್ದು ಏನಿಲ್ಲ, ವಿದ್ಯೆ ಇದೆ. ನಮಗಿಂತ ಅವ್ರಿಗೆ ಚೆನ್ನಾಗಿ ವಿದ್ಯೆ ಇದೆ, ಎಲ್ಲ ಗೊತ್ತಿದೆ. ಆದರೆ ಆಧುನಿಕ ಕಾಲ, ಎಲ್ಲ ಯಂತ್ರಗಳು ಬಂದವೆ, ಎಲ್ಲ ಸೂಕ್ಷ್ಮ ಶೋಕಿ ಮಾಡ್ಕೊತಾರೆ. ಮಾಡ್ಕೊಳ್ಳಿ, ಅದು ಬೇಜಾರಾಗ್ಬಾರ್ದು, ಬೇಡ. ನಾವು ದೊಡ್ಡವರಿದ್ದೀವಲ್ಲ, ಕಲ್ತೀವಲ್ಲ, ಇಂಥ ಉಪಕರಣಗಳ ಎಲ್ಲೋ ಇರುತ್ತೆ. ನಾವು ದೊಡ್ಡ ಕಾಲು ಚಾಚ್ಕೊಳ್ಳೇನ್ರಮ್ಮ, ಸ್ವಲ್ಪ ವಿಚಾರ ಮಾಡಬೇಡ್ರಮ್ಮ. ಕಾಲು ಚಾಚ್ಕೊಳ್ತೀನಿ. ಕಾಲು ಚಾಚ್ಕೊಂಡ್ರೆ ರುಬ್ಬಕ್ಕೆ ಬಿಗಿ ಸಿಗುತ್ತೆ ನನಗೆ. ಅದಕ್ಕೆ ಅಮ್ಮ ನನ್ಗೆ ಹೇಳ್ತೀಯಾರ, ನಿಮಗೆ ಗೊತ್ತಾಗತ್ತೆ ಕಾಲು ಯಾಕೆ ಚಾಚ್ಕೊಂಡಳೆ ಅಮ್ಮ ಅಂತ. ಕಾಲು ನೋಯ್ತಿತ್ತು, ಚಾಚ್ಕೊಂಡಿನಿ. ಚಾಚ್ಕೊಂಡ್ರೆ ಆರಾಮಾಗಿ ರುಬ್ತೀನಿ. ಅದಕ್ಕೆ ಈಗ ಕೊಬ್ಬರಿ ಕಡಲೆ ಅಷ್ಟೇ ರುಬ್ಕೊಂತದೀನಿ ನೈಸಾಗೆ. ಈ ಉಪಕರಣಗಳ ಯಾಕೆ ತರಬೇಕು, ಯಾಕೆ ಇಟ್ಕೋಬೇಕು ಮನೆಗೆ ಅಂದರೆ, ಲಕ್ಷ್ಮೀ ದೇವಿ ಕಂಡ್ರಮ್ಮ. ಇಲ್ಲಿ ನೋಡ್ರಿ, ಲಕ್ಷ್ಮೀ ದೇವಿ ಕಂಡ್ರಮ್ಮ. ಈ ಲಕ್ಷ್ಮಿ ಇಲ್ದಲೆ ನಮ್ದು ಏನು ನಡೆದಿಲ್ಲ, ಏನು ನಡೆಯೋದು ಇಲ್ಲ. ಕಾಲಕ್ಕೆ ನಮ್ಗೇನು ಮಿಕ್ಸಿ ಇರಲಿಲ್ಲ ಕಂಡ್ರಮ್ಮ. ಇದೇ ನಮ್ಮ ಮಕ್ಕಳಿಗೆ, ನಮ್ಮ ಗಂಡಿಗೆ, ನಮ್ಮ ಕಳ್ಳು ಬಳ್ಳಿಗೆ, ನಮ್ಮ ಮನೆ ಕೆಲಸ ಮಾಡೋವ್ರಿಗೆ, ಹುಡುಗರಿಗೆ ಎಲ್ಲರಿಗೂ ಅನ್ನ ಹಾಕಿರೋ ಕಲ್ಲು ಇದೆಯಾ, ಸೌದೆ ಒಲಿನೇ. ನೀವೇನೇನು ಅಂದ್ಕೋಬೇಡ್ರಿ, ಇದೆಲ್ಲ ಇಟ್ಕೊಳ್ರಿ ಮನೆಯಲ್ಲಿ. ದೊಡ್ಡವ್ರು ನಾವಿದ್ದೀವಲ್ಲ, ನಾವು ಮಾಡೋಣ, ನಾವು ಮಾಡಿಕೊಡೋಣ. ತಾಯಿ ಈ ಕಡೆ ಕೊಡ್ರವ ಎಲ್ಲ, ನಾನು ಚಟ್ನಿ ಹೊಂದಿಸ್ಕೊಂತೀನಿ. ಅದೇ ಏನು ಕೊಡ್ಬೇಕು ನೀವು ಹೋಗ್ರಿ ಫಸ್ಟ್. ನೀವು ಸೊಸೆ ಕೇಳ್ಕೊಳ್ರಮ್ಮ, ಏನು ಬೇಕತ್ತೆ ನೀವು ಒಳಗೆ ಜೋಡಿಸ್ಕೊ ಹೋಗಿರುತ್ತೆ, ನಾನು ಸ್ವಲ್ಪ ಹೊರಗಿರುತ್ತೆ, ನೀವು ಜೋಡಿಸ್ಕೊಂಡು ಹೊರಗೆ ಬರ್ರಿ, ನಾನು ಇಡ್ಲಿ ಮಾಡ್ತೀನಿ ಅಂತ ಹೇಳ್ರಮ್ಮ. ನೀವು ಹೇಳ್ರಿ ನನ್ನ ಮಕ್ಕಳ. ಎಷ್ಟು ಜನ ಹೇಳ್ತಾರೋ, ಎಷ್ಟು ಜನ ಹೇಳಲ್ಲ. ನಾನಂತೂ ಹೇಳ್ತೀನಿ, ಹೇಳ್ಕೇಳ್ರಿ. ನೀವು ಮಾಡಿದರೆ ಸುಖವಾಗಿ ಉಣ್ತೀರಿ, ಸುಖವಾಗಿರ್ತೀರಿ. ಈ ಕಲ್ಲಿನ ಚಟ್ನಿ ಏನಂತ ನನಗೆ ಕಮೆಂಟ್ಸಲ್ಲಿ ಹಾಕ್ತೀರಿ ಉಂಡು.
ಆವಾಗ ನಿಮ್ಮ ಅತ್ತೆ ಒಳಗೆ ಹೋಗಿ ಅವ್ರಿಗೆ ಏನು ಬೇಕು ಜೋಡಿಸ್ಕೊಳ್ತಾರೆ. ಅವ್ರಿಗೂ ಎಲ್ಲ ಅಡುಗೆ ಮನೆಯದು ಎಲ್ಲ ಗೊತ್ತಿದೆ. ಅತ್ತೆ ದಡ್ಡಿ ಅಂತ ಯಾವತ್ತೂ ತಿಳ್ಕೊಬೇಡ್ರಿ, ಅಮ್ಮ ದಡ್ಡಿ ಅಂತ ತಿಳ್ಕೊಬೇಡ್ರಿ. ಅತ್ತೆ ಅಮ್ಮ ಯಾವತ್ತೂ ದಡ್ರಲ್ಲ. ವಿದ್ಯೆ ಇಲ್ಲ ಅಂತ ಅಂದ್ಕೊಂಡಿರಿ, ಅನುಭವದ ಭಂಡಾರನೇ ಇದೆ. ನಮ್ಮ ಕೈ ಚಾಚರೆ ಸಿಗಲಾರ್ದಷ್ಟು ಅನುಭವದ ಭಂಡಾರ ಅಮ್ಮನ ಹತ್ರ, ಅತ್ತೆ ಹತ್ರ ಇದೆ, ಹಿರಿಯರ ಹತ್ರ ಇದೆ, ಹಿರಿಯ ಯಜಮಾನ್ರ ಹತ್ರ ಇದೆ. ಅವ್ರ ಕುರೂಪತನನ ನೀವು ಚಿಂತೆ ಮಾಡಬೇಡ್ರಿ. ಅಮ್ಮ ಕಪ್ಪಗಿದ್ದು ನಿನ್ನ ಬಿಳಿ ಬೆಳ್ಳಗೆ ಮುದ್ದಾಗಿರೋ ಗಂಡನ ಎತ್ತಿದಾಳೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಅದು ಅಮ್ಮ ಮಾಡೋದಲ್ಲ, ನೀವು ಮಾಡೋದಲ್ಲ. ನನ್ನ ಸೊಸೆ ಕಪ್ಪಗಿದ್ದಾಳೆ ಅಂತ ಅತ್ತೆಯರು, ನನ್ನ ಸೊಸೆ ಸೊಣಕಲಿದ್ದಾಳೆ, ನನ್ನ ಸೊಸೆಗೆ ಏನು ಬರಲ್ಲ ಅಂತ ನಾವು ಕೂಡ, ಅತ್ತೆಯರು ಕೂಡ ಅರ್ಥ ಮಾಡ್ಕೊಳ್ರಿ. ಆ ಕುರೂಪವಾದ ಮುಖ ಸೌಂದರ್ಯದಕ್ಕಿಂತ ಹೃದಯ ಸೌಂದರ್ಯ ತುಂಬ ದೊಡ್ಡದಿರುತ್ತೆ. ವಿಚಾರ ಮಾಡ್ರಿ. ಇವನ್ನೆಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮನೇನ ನಂದ ಗೋಕುಲ ಮಾಡ್ರಿ. ಮನೆ ನಂದ ಗೋಕುಲ ಆದಾಗ ನಿಮಗೂ ಖುಷಿ, ನಿಮ್ಮ ಮಕ್ಕಳಿಗೂ ಖುಷಿ, ನಿಮ್ಮ ಸೊಸೆಯರಿಗೂ ಖುಷಿ. ಈಗ ಚಟ್ನಿನ ಎಲ್ಲ ಜೋಡಿಸ್ಕೊಂಡು ಅತ್ತೆ ಹೊರಗೆ ಬಂದಾಳೆ, ಬಂದು ರುಬ್ಬ ಕುಂತಾಳೆ. ನಾನೇ ಇತ್ತೇಳ್ಕ ಹಾಕ್ತ ನೋಡು ಭಾಗ್ಯ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕಂತನಮ್ಮ, ಹುರಿದು ಇಟ್ಟಿದ್ದೆ, ಅದನ್ನು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಂತೀನಿ. ಹೊರಗೆ ಬಂದೀನಿ. ಈಗ ಎಲ್ಲ ಚಟ್ನಿ ರುಬ್ಬಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಸೊಸೆ ಇಡ್ಲಿ ಮಾಡ್ತಾ ಇದ್ದಾಳೆ ಒಳಗೆ. ನನ್ನ ಸೊಸೆ ಬಿಸಿ ಬಿಸಿ ಇಡ್ಲಿ ಮಾಡ್ತಾಳೆ. ಈ ಚಟ್ನಿ ಮಾಡ್ಕೊಂಡು ನಾನು ಒಳಗೆ ಹೋಗ್ತೀನಿ. ಹೋಗಿ ಟೊಮಟೊ ಸಾರಿಗೆ ಎಲ್ಲ ರುಬ್ಬಿಟ್ಟದನ್ನ ಒಳಗೆ, ಚಟ್ನಿ ಜೋಡಿಸ್ಕೊಂತ ರುಬ್ಬಿಟ್ಟದನಿ. ಯಾರು? ನಾನು ಅಂದ್ರೆ ಯಾರು? ನೀವೇ. ಅತ್ತೆನೋ ಅಮ್ಮನೋ ಗೊತ್ತಿಲ್ಲ ನನಗೆ, ನೀವೇ. ಬೈಕೆ ಬೇಡ್ರಿ, ನನ್ನ ಬೈಕೆ ಬೇಡ್ರಿ. ಬೈರು ಕಮೆಂಟ್ನಾಗ ಬೈರಿ. ನಾನು ಓದ್ತೀನಿ, ಕನ್ನಡದಾಗ ಹಾಕ್ರಿ, ನಾನು ಓದ್ತೀನಿ. ಇದು ಮೆಣಸಿನ್ಕಾಯಿ ರುಬ್ಕೊಂತ. ಈಗ ಯಾವುದ್ರ ಜೊತೆಗೆ? ಕೊಬ್ಬರಿ ಕಡಲೆ ಜೊತೆಗೆ ಮೆಣಸಿನ್ಕಾಯಿ ರುಬ್ಕೊಂತ. ಮೆಣಸಿನ್ಕಾಯಿ ಚಂದಾಗಿ ಹುರಿದಿಟ್ಟಿನಿ. ದೇವನೂರು ಕಾಯಿ, ಖಾರ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಅವು ಖಾರ ಇರಲ್ಲ ಕಾಯಿ. ಖಾರನ ಉಪ್ಪುನ ಐತಲ್ಲಮ್ಮ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ರಿ. ನಾನು ಹೇಳಿದಷ್ಟು ಹಾಕಿ ಬೇಡ್ರಿ. ಖಾರ ಉಪ್ಪು ಐತಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದು ಖಾರ ಪುಡಿ ಕೂಡ ಹಾಕ್ಬೋದು, ಯೋಚನೆ ಮಾಡಬೇಡ್ರಿ. ಅಮ್ಮ ಕಾಯಿ ಹುರ್ಕೊಂಡಾಳೆ ಅಂತ. ಇದು ನನ್ನ ಟೇಸ್ಟ್, ನನ್ನ ಮನಸ್ಸು, ಅದಕ್ಕೆ ಹುರ್ಕೊಂಡಿನಿ. ನೀವು ಒಂದು ಚಮಚ ಖಾರ ಪುಡಿ ಸತೆಗೂ ಹಾಕ್ಕೋಬೋದು. ಈ ರುಚಿನೇ ಬೇರೆ, ಆ ರುಚಿನೇ ಬೇರೆ. ಪರವಾಗಿಲ್ಲ, ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಅದಕ್ಕೆ ನಾನು ಕಲ್ಲ ರುಬ್ತಾಯಿದ್ದೀನಿ. ಇವತ್ತು ರುಬ್ತಾಯಿದ್ದೀನಿ. ಭಾಗ್ಯ ಅದಳಿಲಿ, ನನ್ನ ತಮ್ಮ ಅದಾನೆ, ನನ್ನ ತಂಗಿ ಬರ್ತಾಳೆ ಇವತ್ತು. ನಾನು ಇಡ್ಲಿಗೆ ಹಾಕ್ತಿದ್ದಿಲ್ಲ, ನನ್ನ ತಂಗಿನೂ ಬರ್ತೀನಿ ಅನ್ಲಿ ಇವತ್ತು. ಇಲ್ಲೇ ಅದಾಳ ಅವಳು, ಬರ್ತೀನಿ ಅಂದ್ಲ, ಹಂಗಾಗಿ ಇಡ್ಲಿಗೆ ಹಾಕಿನಿ. ಭಾಗ್ಯ ತೋರಿಸಂತೆ ಬಂದ್ ಮಾಡಿ ಇದನ್ನ ಹಾಕ್ಬಿಡ್ಬರು ಅಷ್ಟು ಇಡ್ಲಿದ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹುರಿದು ಎಣ್ಣೆ ಕರೆದದ್ದು ಈಗ ಹಾಕ್ಯಂತೀನಿ. ಯಾಕೆ ಹಾಕ್ಯಂತ ಹೇಳ್ರಿ? ಮೆಣಸಿನ್ಕಾಯಿ ಸ್ವಲ್ಪ ನುರಿದುತ್ತೆ, ಕೊಬ್ಬರಿ ಕಡಲೆನೂ ಮೆತ್ತಗಾಗೈತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ರುಬ್ತೀನಿ ನೋಡ್ರಿ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಎಲ್ಲ ಇದರಲ್ಲೇ ಇದೆ. ಉಪ್ಪು ರುಚಿ ತಕ್ಕನಷ್ಟು ಇದಕ್ಕೆ ಹಾಕಿದ್ದೀನಿ. ಈಗ ಇದನ್ನು ರುಬ್ಬೋಣ. ನಿಮ್ಗೆ ಏನು ಅನಿಸುತ್ತೆ ಹೇಳ್ರಿ? ಈಗ ನಾನು ಅಮ್ಮನ ಮನೆಗೆ ಹೋಗಿ ಇಡ್ಲಿ ತಿನ್ನಕ್ಕೆ ಹೋಗ್ಬೇಕಂತ ಅನ್ಸುತ್ತೆ ಇಲ್ಲ? ಅದಕ್ಕೆ ಹೇಳೋದು, ಮನುಷ್ಯ ಕೊಟ್ರೆ ಮನೆ ತನಕ. ಇಡ್ಲಿ ತಿನ್ಬೇಕಂತ ನಿಮಗೆ ಅನ್ಸಿತ್ತಲ್ಲ, ಮನುಷ್ಯ ಕೊಟ್ರೆ ಮನೆ ತನಕ, ದೇವ್ರು ಕೊಟ್ರೆ ಕೊನೆ ತನಕ. ಅಂದರೆ ನಾವು ಮಾಡಿರೆ 3 ಹೊತ್ತು ಇಷ್ಟ ಆದರೆ 3 ಹೊತ್ತು ಉಣ್ಬೋದು, ತಾಳೆಗೂ ಉಣ್ಬೋದು. ಅದೇ ನೀವು ನಿಮ್ಮ ಮನೆಗೆ ನಾನು ಬಂದು ಉಂಡ್ರೆ ಒಂದು 90 ಇಡ್ಲಿ ಉಣ್ಬೋದು. ಇನ್ನೂ ಚಟ್ನಿ ಉಣ್ಣಂಗಾಗಿರುತ್ತೆ, ಇನ್ನೂ ಇಡ್ಲಿ ಉಣ್ಣಂಗಾಗಿರುತ್ತೆ. ಹೌದಾ? ಸುಮ್ಮನೆ ಸಂಕೋಚದಿಂದ ಸಾಕಣಮ್ಮ ಅಂತ ಹೇಳ್ಬಿಡ್ತೀವಿ. ಇದು ನಿಮಗೆ ಉಣ್ಣಂಗಾದ್ರೆ ನೀವು ಮಾಡ್ಕೊಳ್ರಿ. ನನ್ನ ಮಕ್ಕಳು, ನೀವು ಅತ್ತೆಯರಿಗೆ ಹೇಳ್ತಾ ಇದ್ದೀನಿ, ನೀವು ಮಾಡಿಕೊಡ್ರಿ. ನೀವು ಕಲ್ತಿರಲ್ಲ, ಮಾಡಿಕೊಡ್ರಿ. ಸೊಸೆರು, ಮಕ್ಕಳು, ಮೊಮ್ಮಕ್ಕಳು ಉಣ್ಲಿ. ಅತಿ ಅಯ್ಯೋ ಅಪ್ಪ ಅಂತ ಮುಲುಕ್ ಬೇಡ್ರಿ. ಸ್ವಲ್ಪ ಗಟ್ಟಿ ಇದ್ದರು ಮಾಡಿಕೊಡ್ರಿ. ಸೊಸಿದಿರು ಆಟೆ ಅಮ್ಮ ಕರೆಕ್ಟಾಗಿ ಹೇಳಿಲ್ಲ, ಮುಲುಕ್ತಾರ ನಮ್ಮ ಮನೆಗೆ ಅನ್ಬೇಡ್ರಿ. ಅವ್ರಿಗೆ ನೋವು ಇರ್ತಾವ ಮೈಯಾಗೆ. ನಾನು ಹೇಳ್ತಿರೋದು ಧೈರ್ಯದ ಮಾತು. ಅಮ್ಮದಿರಿಗೆ, ಅತ್ತೆಯರಿಗೆ ಹೇಳ್ತಿರೋದು ಧೈರ್ಯದ ಮಾತು. ಅಮ್ಮ ಗಟ್ಟಿ ಆಗ್ರಿ. ನನ್ನ ಫ್ರೆಂಡ್ಸ್ಗೆ ಹೇಳ್ತಿರೋದು ಈ ಮಾತು, ನನ್ನ ಗೆಳತಿಯವ್ರಿಗೆ. ನೀವು ಗಟ್ಟಿ ಆಗ್ರಿ, ಜೀವನ ಗಟ್ಟಿಯಾಗಿ ಸ್ವಲ್ಪ ಮನೆಯಾಗೆ ಕೈ ಆಡಿಸಿ, ಕಾಲಾಡಿಸಿ, ಸ್ವಲ್ಪ ಏನಾದ್ರು ಕೈಯಾಗಿದ್ದು ಕೆಲಸ ಮಾಡ್ರಿ. ನಾವು ಜೀವಂತಾಗಿದ್ದೀವಿ ಅಂತ ಅನ್ಸುತ್ತೆ. ಎಲ್ಲೋ ಮೂಲಿ ಕುಂತು ಅವ್ರು ಉಣ್ಣ ಕೊಡ್ತಾರೆ ಅಂತ ನಾವು ಹಿಂಗೆ ಬಗ್ ನೋಡಿ ಅವ್ರು ಕೊಟ್ಟಾಗ ಉಂಡ್ರೆ ನಾವು ಸತ್ತೋಗಿದ್ದೀವಿ ಅನ್ಸುತ್ತೆ. ನಿಜ ಸತ್ತದ್ಕಿಂತ ಕಡೆ ಅದು. ಅದಕ್ಕೆ ನೀವು ಸ್ವಲ್ಪ ಕೈಯಾಡಿ ಕಾಲಾಡಿ ಕೆಲಸ ಮಾಡ್ರಿ. ಸೊಸೆಯರಿಗೆ ತಿಳುವಳಿಕೆ ಹೇಳ್ರಿ. ತಿಳ್ಕೊಳ್ಳಿಲ್ದಂತ ಗಟ್ಟಿಯಾಗಿ ಮನಸ್ಸಿರೋರು ಬಂದರೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಸತ್ತಿವೆನಂಗೆ ಬದುಕಬೇಕು ಲಾಸ್ಟಿಗೆ ಅಂತ ಬದುಕಬೇಡ ಎಲ್ರಿಗೂ. ನೀವು ಸ್ವಲ್ಪ ಕೈ ಕಾಲಾಡಿ ಕೆಲಸ ಮಾಡ್ರಮ್ಮ. ಇದು ಚಟ್ನಿ ಪೂರ್ಣ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಭಾಗ್ಯ ಬಂದ್ ಮಾಡಿದೆನಮ್ಮ? ಹ್ಞೂ ನಮ್ಮ ಮುಗೀತು ನೋಡ್ರಮ್ಮ. ಈಗ ಮುಗೀತು ನೋಡ್ರಿ. ಈಗ ಕಾಯಿ ಕಡಲೆ ಅಷ್ಟೇ ನೈಸ್ ಆಗ್ಬೇಕು ರುಬ್ಬದು. ಇದೆಲ್ಲ ಹಿಂಗೆ ಇರ್ಬೇಕು ನೋಡ್ರಿ. ಇಷ್ಟು ದೊರ್ಗ ಬರ್ಗ ಇರ್ಬೇಕು.
ಸ್ವಲ್ಪ ತರಿಯಾಗಿದ್ದರೆ ಇದು ರುಚಿ ಜಾಸ್ತಿ. ಯಾಕೆ ಗೊತ್ತಾ, ಇದು ಬರೀ ಹಿಟ್ಟಿಗೋಸ್ಕರ ಅಂದ್ಕೋಬೇಡ್ರಿ. ಉಳಿದ್ರೆ ಚಪಾತಿ ದೋಸೆ ಮಕ್ಕಳಿಗೆ ತುಂಬ ಇಷ್ಟ. ಇದು ತುಂಬ ಖಾರನೂ ಇರಲ್ಲ, ತುಂಬ ಇಷ್ಟ ಮಕ್ಕಳಿಗೆ. ಏನಮ್ಮ ನೀವು ಉಣ್ಣು ನೋಡ್ರಮ್ಮ, ನೀವು ಉಣ್ಣು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ತೆಗಿತೀನಿ ಸಾಕು ನೋಡ್ರಿ, ತೆಗಿಯೋ ಸಿಸ್ಟಮು ಈಗಿನವ್ರಿಗೆ ಗೊತ್ತಿಲ್ಲ ಅಂದರೆ ಆಸಕ್ತಿ ಇದ್ರೆ ಕಲ್ತ್ಕೋಬೋದು, ದೊಡ್ಡದಲ್ಲ ಅದೇನು. ನೀವು ನೋಡ್ಕೊಳ್ರಿ, ನಿಮ್ಮ ಅತ್ತೆಯರು ನಿಮ್ಮ ಅಜ್ಜಿಯವರು ನಿಮ್ಮ ಅಮ್ಮವರು ಮಾಡಿಕೊಡ್ತಾರೆ. ಬಸ್ರಿ ಹೆಣ್ಮಕ್ಳಿದ್ರೆ ಅಮ್ಮಗೆ ಹೇಳ್ರಿ ಮಾಡಿಕೊಡ್ತಾರೆ. ಇಲ್ಲ ಎಲ್ಲ ಬಸ್ರಿ ಹೆಣ್ಮಕ್ಳ ಜೊತೆಗೆ ನಾನು ಬರ್ರಿ ಮಾಡಿಡ್ತೀನಿ. 4-5 ಜನ ಒಂದು ಊಟ ಉಣಿಸಿ ಕಳಿಸ್ತೀನಿ. ನಿಮ್ಗೆ ಊಟ ಮಕ್ಕಳು ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರ್ ಎಂ ವಿಶ್ವೇಶ್ವರಯ್ಯ ಎಲ್ಲ ಆಗಿ ಬೆಳಿತಾರೆ ನೋಡಿ ನನ್ನ ಕೈಯಾಗ ಉಣ್ರಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ತುಂಬಿ ಅಡುಗೆ ಮಾಡಿ ಉಣ್ಣೋರು ಚೆನ್ನಾಗಿ ಹೊಟ್ಟೆ ತುಂಬ ಉಣ್ಬೇಕಂತ ಊಟಕ್ಕೆ ಬಡಿಸ್ತೀನಿ. ಈಗ ನನ್ನ ಕೈಯಾಗ ಆಗಲ್ಲ, ಸೋತೀನಿ. ಆದರೂ ಪರವಾಗಿಲ್ಲ, ಬಸ್ರಿ ಹೆಣ್ಮಕ್ಳು ಬಂದರೆ ಮಾಡಿ ನೀಡ್ತೀನಿ. ಸೋತೀನಿ, ಭಾಳ ಅಡುಗೆ ಮಾಡಿ. ನನಗೆ ಹೇಳ್ತಾಯಿರು ಮಕ್ಕಳು ಸೊಸೆಯರು ಮೊಮ್ಮಕ್ಕಳನ್ನೆಲ್ಲ ಎಲ್ಲರೂ ಬರ್ರಿ. ತಟ್ಟೆ ಇಡ್ಲಿ, ಈರುಳ್ಳಿ ಚಟ್ನಿ, ಟೊಮೊಟೊ ಸಾಂಬಾರು ರೆಡಿ, ಟಿಫನ್ ರೆಡಿ.